ಹಿಂದೆ ಇಬ್ಬರು ಒಬ್ರನ್ನೊಬ್ರು ಸ್ನೇಹಿತರು ಒಬ್ರಿಗೊಬ್ರು ಸ್ನೇಹ ಇತ್ತು. 4 ವರ್ಷ ಅಕ್ಕಪಕ್ಕದ ಮನೆಯವ್ರದ್ದು. ಈಗ 6 ತಿಂಗಳಿಂದ 5-6 ತಿಂಗಳಿಂದ ಅವರಿಗೆ ಪ್ರೀತಿ ಹುಟ್ಟಿದೆ. ಹುಡುಗಿ ಒಂದು ಸ್ವಲ್ಪ ಪ್ರೀತಿ ಹುಟ್ಟಿದೆ. ನನಗೆ ಈ ರೀತಿ ಪ್ರೀತಿ ಹುಟ್ಟಿದೆ, ನಾನು ನಿಮ್ಮ ಮದುವೆ ಆಗಬೇಕು, ನಾವಿಬ್ಬರು ಮದುವೆ ಆಗೋಣ ಅಂತ ಹುಡುಗನ ಹತ್ರ ಹೇಳ್ಕೊಂಡಾಗ ಆಯಿತು ಹಾಗೆ ಮಾಡೋಣ ಅಂತಂದೇಳಿ ಇಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟಾಗ ಅವ್ರು ಮದುವೆ ಆಗಬೇಕು ಅಂತಂದೇನು ನಿರ್ಧಾರ ಮಾಡಿದಾಗ ಆಯಿತು ಇನ್ನೊಂದು ಸ್ವಲ್ಪ ಮದುವೆ ಆಗೋಣ ಅಂತಂದು ಹುಡುಗ ಹೇಳಿದ್ದಾನೆ. ಅವ್ನು ದಾವಣಗೆರೆಯಲ್ಲಿ ಕೆಲಸ ಮಾಡ್ಬೇಕಂತ ಎಸ್ ಇಂಜಿನಿಯರ್ ಆಯಿಲಲ್ಲೆಲ್ಲ ಕೆಲಸ ಮಾಡ್ಬೇಕಂತ. ಆಗ ಆ ವಿಷಯ ಗೊತ್ತಾಗಿ ಹುಡುಗಿ ಮನೆಯವರಿಗೆ ಬೇರೆ ಕಡೆ ಹುಡುಗನ್ನ ನೋಡಿ ಮದುವೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಲವಂತವಾಗಿ. ಆ ಹುಡುಗಿಗೆ ಇಷ್ಟ ಇಲ್ಲದೆ ನನಗೆ ಈ ರೀತಿ ನನಗೆ ಬೇರೆ ಕಡೆ ಮದುವೆ ಮಾಡ್ತಾ ಇದ್ದಾರೆ, ನೀನು ಎಲ್ಲಿದೆಯಾ, ನಾನು ಅಲ್ಲಿ ಬರ್ತೀನಿ ಅಂತ ನನಗೆ ಫೋನ್ ಮಾಡಿದ್ದಾರೆ. ಹುಡುಗಿ ಅವನಿದ್ದು ಜಾಗಕ್ಕೆ ಬಂದು ನನಗೆ ಇಷ್ಟ ಇಲ್ಲದ ಕಡೆ ಮದುವೆ ಮಾಡ್ತಾ ಇದ್ದಾರೆ, ನೀನು ನನಗೇನಾದರೂ ಮದುವೆ ಆಗಲಿಲ್ಲ ಅಂದರೆ ತಕ್ಷಣ ನಾವು ಮದುವೆ ಆಗೋಣ, ನೀನೇನಾದರೂ ನನಗೆ ಮದುವೆ ಆಗಲಿಲ್ಲ ಅಂದರೆ ನಾನು ಜೀವ ಬಿಡ್ತೀನಿ, ನಾನು ಇಲ್ಲೇ ಪ್ರಾಣ ಕಳ್ಕೊತೀನಿ ಅಂತಂದು ಹುಡುಗನಿಗೆ ಹೇಳಿದಾಳೆ. ಹುಡುಗಿ ಹೇಳಿದಾಗ ಆ ಹುಡುಗ ಒಪ್ಪಿ ಇಬ್ಬರು ಎಲ್ಲ ತೀರ್ಥಹಳ್ಳಿ ಹತ್ರ ಹೋಗಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ. ಅವ್ರ ಸ್ನೇಹಿತರು ಯಾರೋ ಜೊತೆಗೆ ಹೋಗಿ ಮದುವೆ ಆಗಿದ್ದಾರೆ. ಮದುವೆ ಆಗಿ ಮತ್ತೆ ದಾವಣಗೆರೆಗೆ ಬಂದಿದ್ದಾರೆ. ದಾವಣಗೆರೆಗೆ ಬಂದಾಗ ಅವ್ರ ಮನೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಈಗಾಗಲೇ ಅವ್ರ ಮನೆಯವರು ಹುಡುಗಿ ಮನೆಯವರು ಬೇರೆ ಅವನ ಜೊತೆಗೆ ಏನಾದ್ರು ಮದುವೆ ಆದರೆ ಅವ್ನು ಇಬ್ಬರನ್ನೂ ಉಳಿಸಲ್ಲ ಹಾಗೆ ಈಗ ಅಂತ ಮೊದಲೆಲ್ಲ ಎದುರಿಸಿದರಂತೆ. ಆ ಭಯದಿಂದ ಅವರು ಮುಂದೆ ನಾವೇನು ಮಾಡೋದು ಅಂತ ಗೊತ್ತಾಗದೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಕಚೇರಿಗೆ ನಿನ್ನೆ ಬಂದರು. ಅವ್ರು ಮಧ್ಯಾಹ್ನ ಬಂದು ಈ ರೀತಿ ನಮ್ಮ ಹತ್ರ ಎಲ್ಲ ಅವ್ರ ಅಳಲನ್ನು ಹೇಳ್ಕೊಂಡಾಗ ಆಯ್ತಮ್ಮ ನಿಮ್ಮದು ಅವ್ರದ್ದೆಲ್ಲ ಇದನ್ನೆಲ್ಲ ನೋಡಿದ್ವಿ, ನಾವು ಸರ್ಟಿಫಿಕೇಟ್ ಎಲ್ಲ ನೋಡಿದ್ವಿ. ಅವ್ರದ್ದು ಜಾತಿಯಲ್ಲಿ ಹುಡುಗಿ ಜಾತಿ ಕುರುಬಸ್ ಅದು ಏನಿತ್ತು ಕುರುಬಸಿದ್ದು. ಆಮೇಲೆ ಅವ್ರದ್ದು ಸರ್ಟಿಫಿಕೇಟ್ ನೋಡಿದಾಗ 19 ವರ್ಷ ಹುಡುಗಿಗಾಗಿತ್ತು, ಹುಡುಗನಿಗೂ ಏಜ್ ಆಗಿತ್ತು. ಇದರಿಂದ ನಾವೆಲ್ಲ ಕರೆಕ್ಟ್ ಇದೆಯಲ್ಲ ಹಾಗೆ ಅಂತಂದೇಳಿ ನಾವು ಇವತ್ತಿನ ದಿನ ಆಂಜನೇಯ ಲೇಬರ್ ಕ್ವಾರ್ಟರ್ಸ್ ಆಂಜನೇಯ ದೇವಸ್ಥಾನ ಗಣೇಶ ದೇವಸ್ಥಾನದಲ್ಲಿ ನಾವು ಇವತ್ತು ಅವರಿಗೆ ಮದುವೆ ಮಾಡಿಸೋ ಮೂಲಕ ನಾವೆಲ್ಲ ನಮ್ಮ ಕಾರ್ಯಕರ್ತರು ಅವ್ರ ಸ್ನೇಹಿತರು ಎಲ್ಲ ಸಮ್ಮುಖದಲ್ಲಿ ಮದುವೆ ಮಾಡಿಸಿ ಇವತ್ತು ಮತ್ತು ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಸ್ಲಿಕ್ಕೆಲ್ಲ ರೆಡಿ ಮಾಡಿದ್ದೀವಿ. ನೋಂದಣಿ ಕಚೇರಿ ಆಯಿತು. ಆಮೇಲೆ ಇವತ್ತು ಮತ್ತು ಅವರಿಗೆ ಭಯ ಇರೋದ್ರಿಂದ ನಾವು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಕೂಡ ಒಂದು ಮನವಿಯನ್ನು ಮಾಡಿ ಅವ್ರಿಗೆ ಸೂಕ್ತ ಬಂದೋಬಸ್ತನ್ನು ಸೂಕ್ತ ರಕ್ಷಣೆ ಕೊಡಬೇಕಂತೇಳಿ ಈ ಮೂಲಕ ಅದಕ್ಕೆಲ್ಲ ಏನು ಮಾಡಬೇಕಂತೆಲ್ಲ ಮಾಡಿಸಿ ಇವತ್ತಿನ ದಿನ ಅವ್ರಿಗೆ ಶುಭ ಹಾರೈಸಿದ್ವಿ.